ನಮ್ಮ ಮೋದಿಜಿಯವರೆಲ್ಲಿ ಹೋದ್ರಲ್ಲ ಗಾಂಧೀಜಿಯವ್ರು ಫೋಟೋ ಓದಿರ್ತಾರೆ, ಅಹಿಂಸಾವಾದ ಹೇಳ್ತಾರೆ, ಮತ್ತೇನು ಹೇಳ್ತಾರೆ. ಆದರೆ ಇಲ್ಲಿ ನೋಡಿದ್ರೆ ಗಾಂಧೀಜಿಯವ್ರ ಹೆಸರು ತೆಗೆದು ಹಾಕುವಂಥ ಕೆಲಸ ಮಾಡಿದ್ದಾರೆ. ತೆಗೆದು ಹಾಕ್ರಿ ಏನು ತಪ್ಪಿಲ್ಲ, ಅದು ನಿಮ್ಮ ವಿಚಾರಧಾರೆ. ಘೋಡ್ಸೆ ವಿಚಾರಧಾರೆ ಇದ್ದಾಗ ಸಹಜ ಆಗುವಂಥದ್ದು. ನಿಮ್ಮ ಕಣ್ಣಲ್ಲಿ ಯಾವಾಗಲೂ ಏನಪ್ಪ ಅಂತಂದ್ರೆ ಗಾಂಧೀಜಿ ಒಬ್ಬ ಆ್ಯಂಟಿ ಹೀರೋನ. ನೀವು ಒಳ್ಳೊಳ್ಳೆ ಮಾತು ಮಾತಾಡ್ಬೋದು, ಮಾತು ಬೇರೆ, ಅದೇನೂ ಇರಲಿ. ಅದು ಹೆಸರು ಕಿತ್ತು ಹಾಕಿದ್ರೆ ಏನು ಗಾಂಧೀಜಿಯವ್ರು ಸಣ್ಣವ್ರು ಆಗಲಿಲ್ಲ. ಕಾಂಗ್ರೆಸ್ಸಿಗರು ಜೋರ್ದಾರಾಗಿ ಅದು ವಿಚಾರ ಮಾಡ್ತಾಯಿದ್ರೆ ಅದ್ರ ಉದ್ಯೋಗ ಸೃಷ್ಟಿ ಆಗೋದು ಮಾತ್ರ ಗಾಂಧೀಜಿ ಹೇಳೋದು. ಉದ್ಯೋಗ ಸೃಷ್ಟಿನೂ ಮಾಡ್ತಾಯಿಲ್ಲ ಮೋದಿಯವ್ರು ಬಂದಾಗಿಂದ. ಎಲ್ಲ ಉದ್ಯೋಗಗಳು ದೇವಳಿದ್ದಾವ. ಕಾಂಗ್ರೆಸ್ಸು ಮಾಡಲಿಲ್ಲ, ಇವರು ಮಾಡಲಿಲ್ಲ. ನಾವು ಹೇಳ್ಬೋದು ಕಾಂಗ್ರೆಸ್ ಬಿಡಲಿಕ್ಕೆ ಬರೋದ್ರು, ಅವ್ರು ಮಾಡಿದ ತಪ್ಪಲ್ಲ ಇದೆಲ್ಲ. ಅವರ ಸರಿಯಾಗಿ ಗಾಂಧೀಜಿಯವ್ರ ಹೆಜ್ಜೆ ಬಿದ್ದರೆ ಈಗ ಅದನ್ನಂತಾರೆ ಅವ್ರು. ನೀವು ಗಾಂಧೀಜಿನ ಕೊಂದಿದ್ರಿ ಅಂದರೆ ನಮ್ಮ ಚೌಹಾಣ್ರು ಅವ್ರು ಹೇಳ್ತಾ ಇದ್ದಾರೆ ಕಾಂಗ್ರೆಸ್ಸಿಗರಿಗೆ, ಇವಾಗ ಕೊಂದವ್ರು ಗಾಂಧೀಜಿಯವರನ್ನಂತೇಳಿ. ಹೌದು, ಕೊಂದವ್ರು ಗುರ, ಇದರಲ್ಲಿ ಎರಡು ಮಾತೇ ಇಲ್ಲ. ಅದು ಒಪ್ಕೊಂಡು ಇವತ್ತು ಮಾಡ್ಬೇಕಾಯ್ತು. ಇವತ್ತು ಅನಿವಾರ್ಯ ಅದರ ಗಾಂಧೀಜಿಯವ್ರು ಎಲ್ಲರಿಗೂ ಅನಿವಾರ್ಯ. ಇವತ್ತು ನಾಳೆ ಹಿಂದಿಲ್ಲ ನಾಳೆ ಬಿ ಜೆ ಪಿಗೂ ಅನಿವಾರ್ಯ ನಡೀರಿ ಅವರು. ಯಾಕಂದರೆ ಈ ದೇಶದೊಳಗೆ ಉದ್ಯೋಗ ಹುಟ್ಟೋದು ಕೇವಲ ಗ್ರಾಮೀಣ ವಲಯದಲ್ಲೇ, ಕೃಷಿಯಲ್ಲೇ, ಅದ್ರ ಬಿಟ್ಟು ಮತ್ತೊಂದು ಕ್ಷೇತ್ರ ಇಲ್ಲವೇ ಇಲ್ಲ. ಯಾವ ಕ್ಷೇತ್ರ ಹೇಳ್ತಾರೆ ವಾದ ಮಾಡೋಕ್ಕೆ ಬಂದ್ರೆ ನಮ್ಮ ಜೊತೆಗೆ ಅದು ನಿಮ್ಮ ಅಭಿಪ್ರಾಯ ಹೇಳ್ರಿ. ನಮ್ಮ ಸೀತಾರಾಮಗೆ ಬಂದು ಒಪ್ಪಿಗೆ ಕೊಡ್ರಿ, ಹೇಳ್ರಿ, ಚರ್ಚೆ ಮಾಡಿರಿ. ಹೌದಪ್ಪ, ಗಾಂಧೀಜಿಯವ್ರಿಗಿಂತಲೂ ಹೆಚ್ಚು ಸಿದ್ಧಾಂತವಾದಿಗಳಿದ್ದಾರೆ, ಅವರಿಂದ ಈ ದೇಶಕ್ಕೆಲ್ಲರೂ ಉದ್ಯೋಗ ಸಿಗ್ತದೆ. ಈವನ್ ಮಾರ್ಕ್ಸ್ನಿಂದ ಸಹಿತ ಆಗಿಲ್ಲ ಎಲ್ಲರೂ ಉದ್ಯೋಗ ಕೊಡುವಂಥದ್ದು. ಯಾಕಂದರೆ ಮಾರ್ಕ್ಸ್ ಬೆಳೆದಂಥ ವಾತಾವರಣ ಇಡೀ ವಿಶ್ವದಲ್ಲಿ ಫೇಲ್ ಆಗಿ ಹೋಗ್ಬಿಡ್ದು. ಆದರೆ ಗಾಂಧೀಜಿಯವರು ಉಳಿತಾರೆ. ಇವತ್ತು ಅಗ್ರಿಕಲ್ಚರ್ ಬೇಸ್ಡ್ ನಮ್ಮ ದೇಶ, ಜನ ಹೆಚ್ಚಿದಾರೆ, ಉದ್ಯೋಗ ಸೃಷ್ಟಿ ಮಾಡಿರಿ, ಗ್ರಾಮೀಣ ಕೈಗಾರಿಕೆಗಳು ಹೆಚ್ಚು ಮಾಡಿರಿ, ಎಲ್ಲರೂ ಉದ್ಯೋಗ ಸಿಗ್ತಾವಂತ ಅಂತ ಅವ್ರು ಪಾಪ ಬಾಯ್ ಪಡ್ಕೊಂಡು ಹೇಳಿದರು ಗಾಂಧೀಜಿಯವರು. ನೀವು ಕೇಳಿರಿ, ಇವತ್ತು ಕೇಳ್ತಾ ಇಲ್ಲ. ಇವತ್ತು ನಮ್ಮ ಕೃಷಿಗೆ ಮಾರ್ಕೆಟ್ ಕೊಟ್ಟರೆ ಆಗ್ತದೆ, ಇಂಪ್ರೂವ್ ಆಗ್ತದೆ, ಅದನ್ನ ವಿಚಾರ ಮಾಡಲಿಕ್ಕೆ ತಯಾರಿಲ್ಲ. ಹೋಗ್ಲಿ ಬಿಡ್ರಿ. ಅಂದ್ರೆ ಉದ್ಯೋಗ ಸೃಷ್ಟಿ ಮಾಡಿಸುವಾಗ ಏನೋ ಮಾಡಿದರು ಗ್ರಾಮೀಣ ವಲಯದಲ್ಲೇ 100 ಜನ ಉದ್ಯೋಗ ಅಟ್ಲೀಸ್ಟ್ ಕೊಡೋಣ ಅಂತೇಳಿ. ಇವ್ರು 125 ಮಾಡಿದ್ದಾರೆ. ಆದ್ರೆ 120